ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ ಯಾದವ್. ಮೊದಲಿಗೆ ಹೆಡ್ಲೈನ್ಸ್. ಹೂವಿನ ಮಾರುಕಟ್ಟೆಗೆ ಜಾಗ ಗುರುತಿಸುತ್ತಿದ್ದು ನವೀನ್ ಕಿರಣ್ ರನ್ನು ಟಾರ್ಗೆಟ್ ಮಾಡಿಲ್ಲ. ಇದೊಂದು ರೂಟೀನ್ ಪ್ರೋಸೆಸ್ ಅಷ್ಟೇ. ಪ್ರದೀಪ್ ಈಶ್ವರ್. ಜಾತಿ ಪ್ರಮಾಣ ಪತ್ರದ ಕಾನೂನು ಹೋರಾಟಕ್ಕೆ ಕೊತ್ತೂರು ಮಂಜುನಾಥ್ಗೆ ಹಿನ್ನಡೆ. ಸಿಂಧುತ್ವ ಪ್ರಶ್ನೆ ಮಾಡಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಜಾ. ಬಸ್ ನಿಲ್ದಾಣದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಜೀವನ ದೂಡುತ್ತಿದ್ದ ಮಹಿಳೆ ಕುರಿತು ಈ ನ್ಯೂಸ್ ಟಿವಿ ವರದಿಗೆ ಸ್ಪಂದನೆ. ಕುಟುಂಬಸ್ಥರಿಗೆ ಒಪ್ಪಿಸುವಲ್ಲಿ ಯಶಸ್ವಿ. ಸಿರಿಧಾನ್ಯಗಳನ್ನು ಬಳಸುತ್ತಿದ್ದ ಪೂರ್ವಿಕರು ಆರೋಗ್ಯವಾಗಿದ್ದು ಆರೋಗ್ಯ ದೃಷ್ಟಿಯಿಂದ ಶ್ರೀಮಂತರೆಲ್ಲ ಸಿರಿಧಾನ್ಯಗಳತ್ತ ಚಿತ್ತ ನೆಟ್ಟಿದ್ದಾರೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ತಾಲೂಕು ಮಟ್ಟದ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆ. 40 ಕೆಜಿ ಹಾಲು ಕೊಟ್ಟ ಉಸ್ಕೂರು ಗ್ರಾಮದ ಹಸುವಿಗೆ ಪ್ರಥಮ ಸ್ಥಾನ. ವಾರ್ತೆಗಳ ವಿವರ. ಕಂದಾಯ ಸಚಿವರ ಆದೇಶದಂತೆ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದ್ದಾವೋ ಅದನ್ನ ಗುರುತಿಸಿದ್ದೇವೆ. ಇತ್ತೀಚೆಗೆ ಕರೆದ ಜನ ಸ್ಪಂದನ ಕಾರ್ಯಕ್ರಮದಲ್ಲಿ ಹೂವಿನ ಮಾರುಕಟ್ಟೆಗೆ ಜಾಗ ಕೇಳಿದ್ದಾರೆ. ಅವರಿಗಾಗಿ ಜಮೀನು ಗುರುತಿಸಲಾಗ್ತಿದೆ ಅಷ್ಟೇ ಹೊರತು ನವೀನ್ ಕಿರಣ್ ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಅವರು ನನ್ನ ಅಣ್ಣನಿದ್ದ ಹಾಗೆ, ಅವರ ಆಶೀರ್ವಾದ ಬೇಕು ನನಗೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ನಯವಾಗಿ ತನ್ನ ಮೇಲಿನ ಆರೋಪವನ್ನ ತಿರಸ್ಕರಿಸಿದ್ದಾರ. ಎಲ್ಲೆಲ್ಲ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಇದೆಯೋ ಸರ್ವೆ ಮಾಡಿ ಸರ್ಕಾರಿ ಜಾಗನ ತಗೊಳ್ಳಿ. ಸೊ ಏನಂದರೆ ಸರ್ಕಾರಕ್ಕೆ ಜಾಗದ ಅವಶ್ಯಕತೆ ಇದೆ ಅಷ್ಟೇ ಸರ್, ಬೇರೆ ಏನಿಲ್ಲ. ಸಿ.ವಿ. ಕುಟುಂಬದ ಮೇಲೆ, ನವೀನ್ ಕಿರಣ್ ಅವ್ರ ಮೇಲೆ, ಅವ್ರು ನನಗೆ ಅಣ್ಣ ಸಮಾನ. ನೋಡಿ ಸರ್, ಸರ್ಕಾರದ್ದಿದ್ರೆ ಸರ್ಕಾರಕ್ಕೆ ಬರಲಿ. ಇದೊಂದು ರೊಟೀನ್ ಪ್ರಕ್ರಿಯೆ ಅಷ್ಟೇ. ನಿನ್ನೆಯಿಂದ ಪ್ರಾರಂಭವಾಗಿರುವ ಚೊಕ್ಕಹಳ್ಳಿ ಸರ್ವೆ ನಂಬರ್ 16 ಸರ್ಕಾರಿ ಜಾಗದ ವಿಚಾರವಾಗಿ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ನೀಡಿ, ಇತ್ತೀಚೆಗೆ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಗಲಗುರ್ಕಿ ಭಾಗದಲ್ಲಿ ಹೂವಿನ ಮಾರುಕಟ್ಟೆಗೆ ಜಮೀನು ಕೇಳಿದ್ದಾರ. ಅದರ ಸಲುವಾಗಿ ಸರ್ವೆ ಮಾಡಿಸಲಾಗುತ್ತಿದೆ. ಅದಕ್ಕೂ ಮಿಗಿಲಾಗಿ ಕಂದಾಯ ಸಚಿವರು ಸಹ ಸರ್ಕಾರಿ ಜಮೀನು ಎಲ್ಲೆಲ್ಲಿ ಇದೆಯೋ ಅದನ್ನ ಗುರುತಿಸಿ ರಿಸರ್ವ್ ಮಾಡುವಂತೆ ಆದೇಶ ಮಾಡಿದ್ದಾರೆ. ಅದು ಕೂಡ ಸರ್ವೆಗೆ ಕಾರಣವಾಗಿದೆಯೇ ಹೊರತು ನವೀನ್ ಕಿರಣ್ ಶಿಕ್ಷಣ ಸಂಸ್ಥೆಗೆ ತೊಂದರೆ ಕೊಡಬೇಕೆಂಬ ಉದ್ದೇಶ ಇಲ್ಲ. ಸಿ.ವಿ. ವೆಂಕಟರಾಯಪ್ಪನವರು ಹಿರಿಯರು. ನವೀನ್ ಕಿರಣ್ ನನಗೆ ಅಣ್ಣ ಇದ್ದಾಗೆ, ಅವರ ಆಶೀರ್ವಾದನೂ ಬೇಕು. ಇದೊಂದು ರೊಟೀನ್ ಪ್ರೋಸೆಸ್ ಅಷ್ಟೇ ಎಂದು ತನ್ನ ಮೇಲಿನ ಆರೋಪವನ್ನು ನಯವಾಗಿಯೇ ತಿರಸ್ಕರಿಸಿದ್ದಾರ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಆಗಸ್ಟ್ 8ನೇ ತಾರೀಕು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಎಲ್ಲೆಲ್ಲ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಇದೆಯೋ ಸರ್ವೆ ಮಾಡಿ ಸರ್ಕಾರಿ ಜಾಗನ ತಗೊಳ್ಳಿ. ಆ ಸರ್ಕಾರಿ ಜಾಗದಲ್ಲಿ ನಿವೇಶನಗಳು ಮಾಡೋದು ಬಡವ್ರಿಗೆ. ಈಗ ನೋಡಿ, ಚಿಕ್ಕಬಳ್ಳಾಪುರಕ್ಕೆ ಹೂವಿನ ಮಾರ್ಕೆಟ್ ಬೇಕು, ಭಾಳಷ್ಟು ನಮ್ಗೆ ಜಾಗ ಸಿಗ್ತಾ ಇಲ್ಲ ಎಲ್ಲೂ. ಸೊ ಅದಕ್ಕೆ ಅರ್ಜಿಗಳು ಬಂತು, ಜನಸ್ಪಂದನೆಯಲ್ಲಿ ಮನವಿ ಬಂತು. ಸೊ ಈಗ ಮನವಿ ಬಂದಾಗ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಬರೀತೀವಿ ಅಗತ್ಯ ಕ್ರಮ ತಗೊಳ್ಳಿ ಅಂತ. ಈ ಭಾಗದಲ್ಲೂ ದಯವಿಟ್ಟು ನಮಗೆ ಅಗಲಗುರ್ಕಿ ಭಾಗದಲ್ಲಿ ಒಂದು ಜಾಗ ಒದಗಿಸಿ ಹೂ ಮಾರ್ಕೆಟ್ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟರು. ನಾನು ಸರ್ವೆ ಡಿಪಾರ್ಟ್ಮೆಂಟಿಗೆ ಬರೆದೆ, ಅಗಲಗುರ್ಕಿ ಆ ಸುತ್ತಮುತ್ತ ಸರ್ವೆ ಮಾಡ್ರಪ್ಪ, ಸರ್ಕಾರಿ ಜಾಗ ಇದ್ದರೆ ತೊಗೊಳ್ಳೋಣ ಅಂತ. ಅಷ್ಟೇ, ಇದು ರೊಟೀನ್ ಪ್ರೋಸೆಸ್ ಸರ್, ಅದೇನಿಲ್ಲ. ಸರ್ಕಾರಿ ಜಾಗ ಇದ್ದರೆ ತೊಗೊತೀವಿ, ಇಲ್ಲಾಂದರೆ ಪ್ರೈವೇಟ್ ಇದ್ದರೆ ಅವ್ರಿಗೆ ಕೊಡ್ತೀವಿ ಸರ್. ನಾವು ಅದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ನೋಡಿ ಸರ್, ಸರ್ಕಾರದ್ದಿದ್ದರೆ ಸರ್ಕಾರಕ್ಕೆ ಬರಲಿ, ಅಕಸ್ಮಾತ್ ಸಂಬಂಧಪಟ್ಟವ್ರದ್ದಿದ್ರೆ ಹೋಗಲಿ ಅನ್ನೋದಷ್ಟೇ. ಇಲ್ಲಿ ಭಾಳ ಬೇರೆ ಏನಿಲ್ಲ ಸರ್. ನನಗೆ ಸಿ.ವಿ. ಕುಟುಂಬದ ಮೇಲೆ, ನವೀನ್ ಕಿರಣ್ ಅವ್ರ ಮೇಲೆ, ಅವ್ರು ನನಗೆ ಅಣ್ಣ ಸಮಾನ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲೇಬೇಕು. ಇದೊಂದು ರೊಟೀನ್ ಪ್ರಕ್ರಿಯೆ ಅಷ್ಟೇ, ರಾಜಕೀಯ ಖಂಡಿತವಾಗೂ ಇಲ್ಲ. ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಅವರನ್ನ ಗೆಲ್ಲಿಸಿಕೊಂಡು ಬರೋದು ನನ್ನ ಜವಾಬ್ದಾರಿ ಎಂದಿರುವ ಅವರು, ಕುಮಾರಸ್ವಾಮಿ ಮತ್ತೆ ಸ್ಪರ್ಧೆ ಮಾಡ್ತಾರಂತೆ ಎಂದು ಕೇಳಿದ ಪ್ರಶ್ನೆಗೆ ಅವರು ಈಗಾಗಲೇ ಆ ಪ್ರಯತ್ನ ಮಾಡಿ ಆಗಿದೆ, ಅವರು ಕಡೆದು ಕಟ್ಟೆ ಹಾಕಿರೋದು ನೋಡಿದ್ದೇವೆ ಎಂದರು. ನಮ್ಮ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಗೆಲ್ಸ್ಕೊಂಬರೋದು ನನ್ನ ಜವಾಬ್ದಾರಿ. ಕುಮಾರಸ್ವಾಮಿ ಅವರು ಬಂದರೂ ಎದುರೋ ಅವಶ್ಯಕತೆ ಇಲ್ಲ. ಅವ್ರು ಈಗಾಗಲೇ ಒಂದು ಸಲ ಪ್ರಯೋಗ ಮಾಡಿದ್ರು. ಮೋಸ್ಟ್ಲಿ ಅವ್ರು ಕಡ್ದು ಕಟ್ಟೆ ಹಾಕಿದ್ದು ಅಷ್ಟೇ ಇದೆ ಇಲ್ಲಿ ಬಂದು. ಸೊ ಅವ್ರು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ಅವರೇ ಬರಲಿ, ತಪ್ಪೇನಿದೆ. ಇದ್ದು ಕಿಳಿದ ಮೇಲೆ ಎದುರಾಳಿ ಯಾರಾದ್ರೆ ಏನಂತೆ. BJP ರಾಜ್ಯಾಧ್ಯಕ್ಷರನ್ನೇ ಹಾಕಕ್ಕೆ ಹೇಳಿ, ಯಾರನ್ನ ಬೇಕಾದರೂ ಬಂದು ಹಾಕಕ್ಕೆ ಹೇಳಿ. ನಮ್ಮ ಕ್ಯಾಂಡಿಡೇಟ್ ಯಾರು ಹಾಕಿದ್ರು ಗೆಲ್ಸ್ಕೊತೀವಿ ಸರ್, ಅಷ್ಟೇ. ಅದರಲ್ಲೇನಿಲ್ಲ. ರಾಜಕೀಯ ಆದಮೇಲೆ ಎದುರಾಳಿ ಯಾರು? ಈಗ ನಾನು ಇಲ್ಲಿ ಎಂಥ ಎದುರಾಳಿ ಮೇಲೆ ನಿಂತಿದ್ದು. ಸೊ ರಾಜಕೀಯದಲ್ಲಿ ಜನರ ಮೈಂಡ್ ಸೆಟ್ ಸರ್.
ಏನು ಬೇಕಾದರೂ ಆಗ್ಬೋದು. ಬಟ್ ನಾವು ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ನಿಷ್ಠೆಯಿಂದ ದುಡಿತೀವಿ. ಕಾಂಗ್ರೆಸ್ MP ಇಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಮಾಜಿ ಸಚಿವರು ಸ್ಪರ್ಧಿಸ್ತಾರಂತೆ ಅಂತ ಕೇಳಿದ ಪ್ರಶ್ನೆಗೆ ಅವರ ಬಗ್ಗೆ ನಾನೇನು ಮಾತಾಡೋಲ್ಲ, ಅವರ ಬಗ್ಗೆ ಮಾತಾಡಿ ಬೇಜಾರಾಗಿದ. ಮುಂದಿನ ಶಾಸಕರ ಚುನಾವಣೆಗೆ ನನ್ನ ವಿರುದ್ಧ ಸ್ಪರ್ಧೆ ಮಾಡಿದಾಗ ನೋಡಿಕೊಳ್ಳೋಣ. ಮಾಜಿ ಸಚಿವರ ಬಗ್ಗೆ ಏನೂ ಮಾತಾಡಲ್ಲ. ಚುನಾವಣೆ ಮುಗಿದಿದೆ. ನನಗೂ ಬೇಜಾರಾಗುವಷ್ಟು ಅವ್ರನ್ನ ಬೈದಿದ್ದೀನಿ, ಅವ್ರಿಗೂ ಬೇಜಾರಾಗುವಷ್ಟು ನನ್ನೂ ಬೈದಿದ್ದಾರೆ. ಅವ್ರ ಜೀವನ ಅವ್ರೇನೋ ಕಟ್ಕೊಳ್ಳಿ, ಪದೇ ಅವ್ರನ್ನೂ ನಾನು ಯಾಕೆ ಕೆಣಕಬೇಕು. ಮತ್ತು ನೆಕ್ಸ್ಟ್ ಚುನಾವಣೆ ಬಂದಾಗ ಮತ್ತೆ ಆ ಕಾಡಕ್ಕೆ ಅವರು ಬರ್ಬೋದು, ಹಾಗೆ ಮಾತಾಡೋಣ. ಸೊ ಬೇಡ, ಪದೇ ಅವ್ರ ಬಗ್ಗೆ ಮಾತಾಡಿ ಸುಮ್ಮನೆ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಕಡೆ ಕಾಂಗ್ರೆಸ್ ಗೆಲ್ಲೋದು ಖಚಿತ ಎಂದ್ರು KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಕೋಲಾರದ ಹಾಲಿ ಶಾಸಕ ಕೊತ್ತೂರು ಮಂಜುನಾಥ್ ಜಾತಿ ಪ್ರಮಾಣ ಪತ್ರದ ಕಾನೂನು ಹೋರಾಟಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಕೊತ್ತೂರು ಮಂಜುನಾಥ್ ಬುಡ್ಗ ಜಂಗಮ ಪರಿಶಿಷ್ಟ ಜಾತಿಗೆ ಸೇರಿಲ್ಲ ಎಂದು ಕೋಲಾರ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಸೆಲ್ವಮಣಿ 2021ರಲ್ಲಿ ನೀಡಿದ್ದ ಜಿಲ್ಲಾ ಮಟ್ಟದ ಜಾತಿ ಸಿಂಧುತ್ವ ಸಮಿತಿಯ ವರದಿಯನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಈ ವರದಿಯ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ನ್ಯಾಯಮೂರ್ತಿ ನಾಗಪ್ರಸನ್ನರವರ ಪೀಠ ವಜಾಗೊಳಿಸಿದ. ಕೋಲಾರದ ಹಾಲಿ ಶಾಸಕ ಮಾಜಿ ಮುಳಬಾಗಿಲು ಮೀಸಲು ಕ್ಷೇತ್ರದಿಂದ 2013ರಲ್ಲಿ ಕಾಂಗ್ರೆಸ್ ಬೆಂಬಲಿತ ಶಾಸಕರಾಗಿದ್ದ ಕೊತ್ತೂರು ಜಿ ಮಂಜುನಾಥ್ ರವರು 2021ರಲ್ಲಿ ತಮ್ಮ ಜಾತಿ ಪ್ರಮಾಣ ಪತ್ರ ಸಿಂಧುತ್ವ ಕುರಿತು ಕೋಲಾರ ಜಿಲ್ಲಾಧಿಕಾರಿ ನೇತೃತ್ವದ ಜಾತಿ ಪರಿಶೀಲನಾ ಸಮಿತಿ ತೀರ್ಮಾನದ ವಿರುದ್ಧ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲ್ಮನವಿಯನ್ನು ಇಂದು ನ್ಯಾಯಮೂರ್ತಿ ನಾಗಪ್ರಸನ್ನರವರ ಪೀಠ ವಜಾಗೊಳಿಸಿದ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದ ಕೊತ್ತೂರು ಜಿ ಮಂಜುನಾಥ್ ಪ್ರವರ್ಗ ಹಿಂದುಳಿದ ಜಾತಿ ಎಂದು ನಮೂದಿಸಲಾಗಿತ್ತು. ತದನಂತರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದು ಜಯಶೀಲರಾಗಿದ್ದರು. ಇದನ್ನು ಪ್ರಶ್ನಿಸಿ ಕೋಲಾರ ಮೂಲದ ಸಾಮಾಜಿಕ ಕಾರ್ಯಕರ್ತ KC ರಾಜಣ್ಣ ಸೇರಿದಂತೆ ಕೆಲ ವ್ಯಕ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸೇರಿದಂತೆ ರಿಟ್ ಪಿಟಿಷನ್ ದಾಖಲಿಸಿದ್ದರು. 2020ರಿಂದ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಸತ್ಯಭಾಮ ಮಂಜುನಾಥ ವಿಚಾರಣೆ ನಡೆಸಲಾದರೂ ಅಂತಿಮ ಆದೇಶವನ್ನು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸೆಲ್ವಮಣಿ ಸಲ್ಲಿಸಿತ್ತು. ಇದನ್ನು ಪ್ರಶ್ನಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹಾಲಿ ಕೋಲಾರ ಶಾಸಕ ಮೊರೆ ಹೋಗಿದ್ದರು. ಇದರಿಂದ ಹಿನ್ನಡೆ ಉಂಟಾಗಿದೆ. ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಕೊತ್ತೂರು ಮಂಜುನಾಥ್ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣಕ್ಕೆ ಮಹತ್ವ ಬಂದಿದೆ. ಸತೀಶ್, ಈ ನ್ಯೂಸ್ ಟಿವಿ ಕೋಲಾರ. ಚಿಂತಾಮಣಿ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಮಾನಸಿಕ ಅಸ್ವಸ್ಥೆ ತಾಯಿಯೋರ್ವಳು ಮಳೆ, ಗಾಳಿ, ಚಳಿ, ಬಿಸಿಲೆನ್ನದೆ ಅಸಹಾಯಕ ಸ್ಥಿತಿಯಲ್ಲಿ ದಿನವನ್ನು ದೂಡುತ್ತಿರುವ ಬಗ್ಗೆ ಈ ನ್ಯೂಸ್ ಟಿವಿಯಲ್ಲಿ ಬುಧವಾರ ಬಿತ್ತರವಾದ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಗುರುವಾರ ಮುರುಘಮಲ್ಲದಲ್ಲಿನ ಕುಟುಂಬದವರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ KSRTC ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಹೊಸಕೋಟೆ ಪ್ಲಾಟ್ಫಾರ್ಮ್ ಬಸ್ ನಿಲುಗಡೆ ಬಳಿ ಹಲವು ದಿನಗಳಿಂದ 70 ವರ್ಷ ವಯೋಮಾನದ ಮಾನಸಿಕ ಅಸ್ವಸ್ಥೆ ವೃದ್ಧೆಯೊಬ್ಬಳು ಅಸಹಾಯಕ ಸ್ಥಿತಿಯಲ್ಲಿ ಸಂಕಷ್ಟದ ಜೀವನವನ್ನು ಎದುರಿಸುತ್ತಿದ್ದ ಕುರಿತು ಈ ನ್ಯೂಸ್ ಟಿವಿಯಲ್ಲಿ ಬುಧವಾರ ವರದಿ ಪ್ರಸಾರವಾಗಿತ್ತು. ವರದಿಗೆ ಸ್ಪಂದಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಬಾಬುರವರು ತಮ್ಮ ಸಿಬ್ಬಂದಿ, CWC ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಮಾನಸಿಕ ಅಸ್ವಸ್ಥೆ ಮಹಿಳೆಯನ್ನು ಆಕೆಯ ಪೋಷಕರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದು, ಇದು ಈ ನ್ಯೂಸ್ ಟಿವಿಯ ವರದಿಗೆ ಸಿಕ್ಕ ಪ್ರತಿಫಲವಾಗಿದೆ. ಮಾಧ್ಯಮದಲ್ಲಿ ಏನು ಬಂದಿತ್ತು, KSRTC ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಅಜ್ಜಿ ಇದ್ದಾರೆ ಅಂತ, ಅದನ್ನು ಇವತ್ತು ರೆಸ್ಕ್ಯೂ ಮಾಡಿ ಮುರುಘಮಲ್ಲ NGOಗೆ ಕಳಿಸ್ಕೊಟ್ಟಿದ್ವಿ. ಎಲ್ಲರೂ ಸಹ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು CWC ಎಲ್ಲ ಸಹಕಾರದೊಂದಿಗೆ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಅಜ್ಜಿನ ರಕ್ಷಣೆ ಮಾಡಿ ಮುರುಘಮಲ್ಲ NGO ಕಳಿಸ್ಕೊಟ್ಟಿದ್ವಿ. ಈಗ ಅವ್ರ ಸಂಬಂಧಿಕರು ಸಿಕ್ಕಿದ್ದಾರೆ ನಾವು ಸಂಬಂಧಿಕರು ಸಿಕ್ಕಿದ್ದಾರೆ. ಅವ್ರು ಬರೋ ತಡ ಆಗಿರೋದ್ರಿಂದ ನಾವು ಮುರುಘಮಲ್ಲ ಅವ್ರದ್ದು ರಿಲೇಟಿವ್ ಮನೆಯೂ ಮುರುಘಮಲ್ಲ ಆಗಿರೋದ್ರಿಂದ NGOದಲ್ಲಿ ಇರ್ತಾರೆ, ಅಲ್ಲಿಂದ ಅವರು ಅಲ್ಲಿ ಬಿಡಿಸ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಸಿಡಿಪಿಒ ಕಚೇರಿಯ ವ್ಯವಸ್ಥಾಪಕ ಉಸ್ಮಾನ್, ಚಾಲಕ ಚಲಪತಿ, ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ
ಕೋಆರ್ಡಿನೇಟರ್ ಶ್ರೀನಿವಾಸ್, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಶ್ರೀರಾಮಪ್ಪ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಪೊಲೀಸ್ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ವಿಜಯಪುರ ಮಾರ್ಗದ ಭಟ್ರೇನಹಳ್ಳಿಯ ಶ್ರೀ ಸಾಯಿನಾಥ ಜ್ಞಾನ ಮಂದಿರದ ಸಾಯಿಬಾಬಾ ದೇವಾಲಯದಲ್ಲಿ ಡಿಸೆಂಬರ್ 23ರಂದು ಶನಿವಾರ ವೈಕುಂಠ ಏಕಾದಶಿಯ ಅಂಗವಾಗಿ ವಿಶೇಷ ಪೂಜೆ ಪುನಸ್ಕಾರ, ಹೋಮ ಹವನ ಹಾಗೂ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸಪ್ತ ದ್ವಾರದಲ್ಲಿ ಸಾಗಿ ಭಗವಂತನ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಸಾಯಿನಾಥ ಜ್ಞಾನ ಮಂದಿರದ ಮುಖ್ಯಸ್ಥರಾದ ಶ್ರೀನಾರಾಯಣ ಸ್ವಾಮಿಯವರು ಮನವಿ ಮಾಡಿದ್ದಾರೆ. ಭಕ್ತ ಮಹಾಶಯರೇ, ವೈಕುಂಠ ಏಕಾದಶಿ ಪ್ರಯುಕ್ತ ನಾಳೆ ಶನಿವಾರ ಅಂದರೆ 23/12/2023ರಲ್ಲಿ ಆ ಪರಮಾತ್ಮನ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ ಸುಪ್ರಭಾತ ಸೇವೆ, ನಂತರ ವೈಕುಂಠ ದ್ವಾರ ಪ್ರವೇಶ, ವೈಕುಂಠ ದ್ವಾರ ಪ್ರವೇಶ ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಮಹಾಪ್ರಸಾದ ವಿನಿಯೋಗ, ಅಷ್ಟಾವಧಾನ ಸೇವೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಈ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಭಕ್ತ ಮಹಾಶಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಸದ್ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಡಿಸೆಂಬರ್ 23ರಂದು ಚಿಂತಾಮಣಿಯಲ್ಲಿ ಶ್ರೀ ಧಾನ್ಯಗಳ ಮೇಳ ಆಯೋಜಿಸಿರುವುದರಿಂದ ಇಂದು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆಯಿಂದ ಸಿರಿಧಾನ್ಯಗಳ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ಜನರನ್ನ ಸಿರಿಧಾನ್ಯಗಳ ಬಳಕೆಯತ್ತ ಗಮನ ಸೆಳೆಯುವ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಸಿರಿಧಾನ್ಯಗಳ ಬಗ್ಗೆ ರೈತರಿಗೆ ಉತ್ತೇಜನ ನೀಡಲು ಮತ್ತು ಪ್ರೋತ್ಸಾಹಿಸುವ ಸಲುವಾಗಿ ಚಿಕ್ಕಬಳ್ಳಾಪುರ ನಗರದ ನಾಗರಿಕರು ಸಿರಿಧಾನ್ಯಗಳ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳಿ ಎನ್ನುವ ಸಂದೇಶ ಸಾರುವ ಸಲುವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತವು, ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆಯಿಂದ ಸಿರಿಧಾನ್ಯಗಳ ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಜಮಾವಣೆಗೊಂಡ ಅಧಿಕಾರಿಗಳು, ಎನ್ಸಿಸಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಬೆಸ್ಕಾಂ ಲೈನ್ಮನ್ಗಳ ಹಾಗೂ ಕೆಲವು ಸ್ವಯಂ ಸೇವಕರನ್ನ ಒಳಗೊಂಡ ಕಾರ್ಯಕರ್ತರು ಕ್ರೀಡಾಂಗಣದಿಂದ ಪ್ರಾರಂಭವಾದ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಾದ ಬಜಾರ್ ರಸ್ತೆ, ಟೌನ್ ಹಾಲ್, ಕೃಷ್ಣ ಟಾಕೀಸ್, ಮರಳು ಸಿದ್ದೇಶ್ವರ ದೇವಸ್ಥಾನ, ಪಿಳ್ಳಪ್ಪ ಕಾಂಪ್ಲೆಕ್ಸ್ ವೃತ್ತ, ಹಳೆ ಸರ್ಕಾರಿ ಆಸ್ಪತ್ರೆ, ಕೆಎಸ್ಆರ್ಟಿಸಿ ಸರ್ಕಲ್, ಶಿಡ್ಲಘಟ್ಟ ಸರ್ಕಲ್, ಬಿಬಿ ರಸ್ತೆ ಮೂಲಕ ಜಾಥಾ ಹಮ್ಮಿಕೊಂಡು ಜಾಗೃತಿ ಮೂಡಿಸಿದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಹಿಂದೆ ನಮ್ಮ ಪೂರ್ವಿಕರು ಬಳಸುತ್ತಿದ್ದ ಆಹಾರ ಪದ್ಧತಿಯಲ್ಲಿ ಹೆಚ್ಚು ಸಿರಿಧಾನ್ಯಗಳನ್ನೇ ಬಳಸುತ್ತಿದ್ದರು. ಅವರು ಆರೋಗ್ಯವಾಗಿಯೂ ಇದ್ದರು. ಈಗ ಆರೋಗ್ಯ ದೃಷ್ಟಿಯಿಂದ ಶ್ರೀಮಂತರೆಲ್ಲ ಸಿರಿಧಾನ್ಯಗಳತ್ತ ಚಿತ್ತ ನೆಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಸಿರಿಧಾನ್ಯಗಳ ಮಳಿಗೆಗಳಿಗೆ ಚಾಲನೆ ನೀಡಿದ್ರು.
ಬೆಂಗಳೂರಿನ ಅರಮನೆ ಮೈದಾನದಲ್ಲೂ ಸಿರಿಧಾನ್ಯಗಳ ಮೇಳ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜಿಲ್ಲೆಯಲ್ಲೂ 2 ದಿನಗಳ ಕಾಲ ಡಿಸೆಂಬರ್ 23ರಿಂದ ಚಿಂತಾಮಣಿಯಲ್ಲಿ ಸಿರಿಧಾನ್ಯ ಮೇಳ ಹಮ್ಮಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಈ ಜಾಥಾ ನಡೆಸಲಾಗಿದೆ ಎಂದರು. ದೇಶೀಯ ಈ ಒಂದು ನಮ್ಮ ಮೂಲ ಏನಿತ್ತು, ಈ ಒಂದು ಸಿರಿಧಾನ್ಯಗಳೇನು ಹಿಂದಿನಿಂದ ನಮ್ಮ ಪೂರ್ವಿಕರು ಅದಕ್ಕೆ ಒತ್ತು ಕೊಡ್ತಾ ಇದ್ರು, ಅದನ್ನು ನಾವು ಕೈಬಿಟ್ಟಿದ್ವಿ. ಇಂದಿನ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರು ಭಾಳ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ದೊಡ್ಡ ಸಮ್ಮೇಳನವನ್ನು, ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಕ್ಕೆ ನಾವು ಬೆಳಗಾಮಲ್ಲಿ ಮುಖ್ಯಮಂತ್ರಿಗಳು, ನಮ್ಮ ಸಭಾಪತಿಗಳು, ಸಭಾಧ್ಯಕ್ಷರೆಲ್ಲರೂ ಚಾಲನೆ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಡಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ 23ನೇ ತಾರೀಕು ಒಂದು ಮೇಳವನ್ನು ಚಿಂತಾಮಣಿಯಲ್ಲಿ ಆಯೋಜಿಸಿದ್ದೀವಿ. ಆ ಒಂದು ಕಾರ್ಯಕ್ರಮ ಕೂಡ ಇದೆ. ಜಾಥಾದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಎಸ್ಪಿ ನಾಗೇಶ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಜಾವಿದಾ ಅಖ್ತರ್, ಡಿಎಚ್ಒ ಡಾಕ್ಟರ್ ಮಹೇಶ್ ಕುಮಾರ್, ಎಸಿ ಮತ್ತು ತಹಶೀಲ್ದಾರ್ ಇತರೆ ಅಧಿಕಾರಿಗಳು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೆಎಂಎಫ್ ಬಮ್ಮೂಲ್ ಹುಸ್ಕೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ದೊಡ್ಡಬಳ್ಳಾಪುರ ತಾಲೂಕಿನ ಹುಸ್ಕೂರು ಗ್ರಾಮದಲ್ಲಿ ತಾಲೂಕು ಮಟ್ಟದ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು, ಕೆಎಂಎಫ್ ಎಂಡಿ ಮಹೇಶ್, ಬಮೂಲ್ ನಿರ್ದೇಶಕರಾದ ಬಿಸಿ ಆನಂದ್ ಕುಮಾರ್ ಸೇರಿದಂತೆ ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ 40.10 ಕೆಜಿ ಹಾಲು ಕೊಟ್ಟು ಹುಸ್ಕೂರು ಗ್ರಾಮದ ಗಜೇಂದ್ರರವರ ಹಸು ಪ್ರಥಮ ಸ್ಥಾನ ಪಡೆಯಿತು. 39.45 ಕೆಜಿ ಹಾಲು ಕೊಟ್ಟ ಮರೇಳನ ಹಳ್ಳಿಯ ಅರುಣ್ ಕುಮಾರ್ ಅವರ ಹಸು ದ್ವಿತೀಯ ಸ್ಥಾನ ಮತ್ತು 35.70 ಕೆಜಿ ಹಾಲು ಕೊಟ್ಟ ಹುಸ್ಕೂರು ಗ್ರಾಮದ ಪಿಳ್ಳಣ್ಣನವರು ಹಸು 3ನೇ ಸ್ಥಾನ ಪಡೆಯಿತು. ವಿಜೇತರಿಗೆ ಪ್ರಥಮ ಬಹುಮಾನ 50,000, ದ್ವಿತೀಯ 30,000, ತೃತೀಯ 20,000 ನಗದು ಬಹುಮಾನ ವಿತರಿಸಲಾಯಿತು. ಪ್ರಥಮ ಸ್ಥಾನ ಪಡೆದ ಗಜೇಂದ್ರ ಮಾತನಾಡಿ, ಹೇಎಫ್ ತಳಿಯ ಹಸುವನ್ನ ಸಾಕಲಾಗಿದ್ದು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಕೊಡುವ ಹಸುವಿನ ತಳಿ ಇದಾಗಿದ್ದು ನಮ್ಮ ಹಸು ಪ್ರತಿದಿನ 43 ಲೀಟರ್ ಹಾಲು ಕೊಡುತ್ತದೆ. ದಿನಕ್ಕೆ 1,500 ಆದಾಯವನ್ನ ಪಡೆಯುತ್ತಿದ್ದು ಹಸುವಿಗೆ ನಾನು ದಿನ 30 ಕೆಜಿ ಹಸಿಮೇವು, 10 ಕೆಜಿ ಹೊಣಮೇವು, 3 ಕೆಜಿ ಫೀಡ್ ಕೊಡುತ್ತೇನೆ. ಸ್ವಚ್ಛವಾದ ಪರಿಸರದಲ್ಲಿ ತಂಪಾದ ವಾತಾವರಣದಲ್ಲಿ ಉತ್ತಮ ಹಾಲಿನ ಇಳುವರಿ ಪಡೆಯಬಹುದೆಂದರು. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಭಾರತ ದೇಶದ ಉಪರಾಷ್ಟ್ರಪತಿ, ರಾಜ್ಯಸಭಾ ಸಭಾಪತಿಗಳೂ ಆದ ಜಗದೀಪ್ ಧನ್ಕರ್ ಅವರನ್ನು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅವಮಾನಿಸುವ ರೀತಿಯಲ್ಲಿ ಅಣುಕು ಪ್ರದರ್ಶನ ನಡೆಸಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ಸರ್ಕಲ್ ಬಳಿ ವಿಧಾನ ಪರಿಷತ್ ಸದಸ್ಯ, ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳೂ ಆದ ಕೇಶವ ಪ್ರಸಾದ್ ನೇತೃತ್ವದಲ್ಲಿ ರಾಹುಲ್ ಗಾಂಧಿಯ ಪ್ರತಿಕೃತಿ ದಹನ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಉಪರಾಷ್ಟ್ರಪತಿ, ರಾಜ್ಯಸಭಾ ಸಭಾಪತಿಗಳು ಆದ ಜಗದೀಪ್ ಧನ್ಕರ್ ಅನ್ನ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಸಂಸದರು ಅಣಕು ರೀತಿಯ ಮಿಮಿಕ್ರಿ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಪಕ್ಷದ ಎಂಎಲ್ಸಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಕೇಶವ ಪ್ರಸಾದ್, ಜಗತ್ತಿನಲ್ಲಿಯೇ ಅತಿ ದೊಡ್ಡ ಡೆಮೋಕ್ರಸಿ ಎನಿಸಿಕೊಂಡಿರುವ ಭಾರತದಲ್ಲಿ ಕಾಂಗ್ರೆಸ್ ಸಂಸದರು ನಡೆದುಕೊಂಡ ರೀತಿ ತಲೆ ತಗ್ಗಿಸುವಂತಾಗಿದೆ. ಉಪರಾಷ್ಟ್ರಪತಿಯೊಬ್ಬರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಿಮಿಕ್ರಿ ಮಾಡಿದ ರಾಹುಲ್ ಗಾಂಧಿ ಮತ್ತು ಅವರ ಜೊತೆಗಿದ್ದ ಸಂಸದರ ನಡೆಯನ್ನ ದೇಶದ ಜನ ಎಂದಿಗೂ ಕ್ಷಮಿಸುವುದಿಲ್ಲ. ಅವರೊಬ್ಬ ರೈತನ ಮಗ, ಮೇಲಾಗಿ ಒಬಿಸಿ ವರ್ಗದವರ, ಅವರನ್ನ ಅವಮಾನ ಮಾಡಿದ ನಿಮ್ಮನ್ನ ಉಚ್ಚಾಟನೆ ಮಾಡದಿರುವುದು ಸಮಂಜಸವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಡೀ ದೇಶ ತಲೆ ತಗ್ಗಿಸುವಂತಹ ಘಟನೆ ನಮ್ಮ ದೇಶದಲ್ಲಿ ನಡೆದಿದೆ. ಅತ್ಯಂತ ದೊಡ್ಡ ಡೆಮೋಕ್ರಸಿಗಳಲ್ಲಿ ನಮ್ಮ ದೇಶ ಒಂದು. ಅವಮಾನ ಮಾಡ್ತೀರಿ. ಜಗದೀಪ್ ಧನ್ಕರ್ ಅವರು ವೈಸ್ ಪ್ರೆಸಿಡೆಂಟ್, ಅವರ ನಡೆಗಳನ್ನು ಮಿಮಿಕ್ ಮಾಡ್ತೀರಿ, ಅಣಕು ಮಾಡ್ತೀರಿ, ಅಣಕು ಮಾಡಿ ಅವಮಾನ ಮಾಡ್ತೀರಿ. ಅವ್ರನ್ನ ಅವಮಾನ ಮಾಡ್ತಾ ಇರೋದು ಯಾರನ್ನ? ನೀವು ವೈಸ್ ಪ್ರೆಸಿಡೆಂಟ್ನ ಅವಮಾನ ಮಾಡ್ತಾ ಇದ್ದೀರಿ.
ಇಂದು ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ಸಂಸದರ ಉಚ್ಚಾಟನೆ ಸರಿಯಾಗಿದೆ. ಉಪರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಾಳೆ ಕಾಂಗ್ರೆಸ್ ಪಕ್ಷದಿಂದ 147 ಸಂಸದರ ಉಚ್ಚಾಟನೆ ವಿರೋಧಿಸಿ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷ ಕರೆ ನೀಡಿದೆ. ಇಂದಿನ ಬಿಜೆಪಿ ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಕೆವಿ ನಾಗರಾಜ್, ಎವಿ ಬೈರೇಗೌಡ, ಅಂಕಣಗೊಂದಿ ರಂಗಪ್ಪ, ಅನು ಆನಂದ್, ಮಧುಚಂದ್ರ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಂದಾಯ ಇಲಾಖೆಯಲ್ಲಿ ಕಡತ ವಿಲೇವಾರಿ, ಇ ಆಫೀಸ್, ಎಲೆಕ್ಷನ್ ರಿಲೇಟೆಡ್ ಹಾಗೂ ಖಾತಾ ಬದಲಾವಣೆಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಲು ತಾಲೂಕು ಆಡಳಿತ ಸೌಧಕ್ಕೆ ಬಂದು ಖುದ್ದು ಪರಿಶೀಲಿಸಲಾಗುತ್ತಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ತಿಳಿಸಿದರು. ದೇವನಹಳ್ಳಿ ತಾಲೂಕು ಆಡಳಿತ ಸೌಧಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಮಾತನಾಡಿ, ಜಿಲ್ಲೆಯ ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕೆರೆ ಒತ್ತುವರಿಗೆ ಸಂಬಂಧಿಸಿದಂತೆ ತೆರವುಗೊಳಿಸಿ ಕೆಲಸ ಮಾಡಲಾಗುತ್ತಿದ್ದು, ಕೆರೆ ಒತ್ತುವರಿಯನ್ನು ತೆರವುಗೊಳಿಸಿ ಟ್ರಂಚ್ ಹೊಡೆಸಿ ಅಭಿವೃದ್ಧಿಗೊಳಿಸಲಾಗಿದೆ. ವಿಶೇಷವಾಗಿ ದೇವನಹಳ್ಳಿ ತಾಲೂಕಿನ ಮೂಡಿಗಾನಹಳ್ಳಿ ಕೆರೆಯಲ್ಲಿ ಟ್ರಂಚ್ ಕಟ್ ಮಾಡಿ ಬಾನಗಲ್ಲು ರೂಪಿಸಲಾಗಿದೆ. ಜಿಲ್ಲೆಯಲ್ಲಿಯೇ ವಿಶೇಷವಾಗಿದೆ. ಕೆರೆಗಳಿಂದ ಒತ್ತುವರಿ ತೆರವು ಕಾರ್ಯವನ್ನು ಪ್ರಾರಂಭಿಸಲಾಗಿದೆ. ಕೆಲವೊಂದು ಹಳೆ ಪ್ರಕರಣಗಳು ಇದ್ದು ಹಂತ ಹಂತವಾಗಿ ಪರಿಶೀಲನೆ ನಡೆಸಿ ಕಾನೂನಾತ್ಮಕವಾಗಿ ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದರು. ಈ ಆಫೀಸ್ ಇಂಪ್ಲಿಮೆಂಟೇಷನ್ ಅದನ್ನು ನಾನು ಪರಿಶೀಲನೆ ಮಾಡ್ಕೊಂಡಿದ್ದೇನೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿಲ್ಲಿ ಬಂದಿದ್ದೇನೆ ತಾಲೂಕು ಆಫೀಸಿನಲ್ಲಿ. ಕೆಲವೊಂದು ಎಲೆಕ್ಷನ್ ರಿಲೇಟೆಡ್ ಇಶ್ಯೂಸು ಮತ್ತು ಉಳಿದಂತೆ ಕಡತ ವಿಲೇವಾರಿಗೆ ಸಂಬಂಧಪಟ್ಟಂತೆ ನೋಡಿ ಇದ್ದೇವೆ. ಈಗ ಆಲ್ರೆಡಿ ತಮ್ಗೆ ಗಮನಿಸಿರ್ಬೋದು, ನಾವು ಈಗ ಆಲ್ರೆಡಿ ಸುಮಾರು ಕೆರೆ ಒತ್ತುವರಿಯಿಂದ ಶುರು ಮಾಡಿದ್ದೀವಿ. ಕೆರೆ ಒತ್ತುವರಿ ತೆರವುಗೊಳಿಸಿ ಅದನ್ನು ಟ್ರೆಂಚ್ ಮಾಡಿ ನಾವೊಂದು ಬಾಂಧಕಲ್ಲ ಹಾಕೋಂಥದ್ದನ್ನು ಶುರು ಮಾಡಿದ್ದೇವೆ. ಅದು ಬೇಕಾದ್ರೆ ನಾನು ನಿಮಗೆ ಫೋಟೋವನ್ನು ಕೂಡ ಒಂದು ಶೇರ್ ಮಾಡ್ತೀನಿ. ಒಂದು ಯಾರು ತೆಗಿಲಿಕ್ಕೆ ಆಗದೇ ಇರೋಂಥದ್ದು ಒಂದು ಹೆವಿ ಒಂದು ಯುನೀಕ್ ಆಗಿ ನಮ್ಮ ಜಿಲ್ಲೆನಲ್ಲೇ ಒಂದು ವಿಶೇಷವಾಗಿ ಮಾಡಿದ್ದೀವಿ. ಅದನ್ನು ಮೂಡ್ಗಾನಹಳ್ಳಿ ಕೆರೆ, ನೀವು ಯಾವಾಗಾದ್ರೂ ಆ ಕಡೆ ಹೋದರೆ ತಾವು ಅದನ್ನು ಗಮನಿಸ್ಬೋದು. ಅದು ಕೆರೆ ಟ್ರೆಂಚ್ ಕಟ್ ಮಾಡಿ ಒಂದು ಬಾಂಧಗಲ್ನ ಒಂದು ವಿಶೇಷವಾಗಿ ರೂಪಿಸೋಂಥ ಬಾಂಧಗಲ್ಲು ನಮ್ಮ ಜಿಲ್ಲೆನಲ್ಲಿ ಅಂಥದ್ದು ಕೆರೆಗಳಿಂದ ಶುರು ಮಾಡಿದ್ದೀವಿ ಒತ್ತುವರಿ ತೆರವು. ಇನ್ನು ಈಗಾಗಲೇ ರಾಜಸ್ವ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಗುರಿಯನ್ನು ನೀಡಿದ್ದು, ಟೌನ್ ವ್ಯಾಪ್ತಿಯ ಕಸಬಾ ಹೋಬಳಿಗಳಲ್ಲಿ ಸಾಕಷ್ಟು ಬೆಲೆ ಬಾಳುವ ಜಮೀನುಗಳಿದ್ದು ಅದು ಕಬಳಿಕೆ ಆಗದಂತೆ ಸ್ಥಳವನ್ನು ಹದ್ದುಬಸ್ತು ಮಾಡಲು ಮುಂದಾಗುವಂತೆ ಮಾಡಲಾಗ್ತದೆ. ಟಾರ್ಗೆಟ್ ಸಹ ಎಲ್ಲ ಆರ್ಐಗಳಿಗೆ ನೀಡಿದ್ದು ಕನಿಷ್ಠ ಪಕ್ಷ ತಿಂಗಳಲ್ಲಿ 5 ರಿಂದ 6 ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕೆಂದು ಸೂಚಿಸಲಾಗಿದೆ ಎಂದರು. ನಮ್ಮದು ರೆವಿನ್ಯೂ ಆಫೀಸರ್ಸ್ ಮೀಟಿಂಗ್ನಲ್ಲಿ ನಮ್ಮ ಎಲ್ಲ ಆರ್ಐಗಳಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ಟೌನ್ ವ್ಯಾಪ್ತಿನಲ್ಲಿ ಕಸಬಾ ಹೋಬಳಿಗಳಲ್ಲಿ ಇಂಥ ಕಡೆಗೆ ಸಾಕಷ್ಟು ಬೆಲೆ ಬಾಳುವಂಥ ಜಮೀನಿದೆ. ಅದು ಕಬಳಿಕೆ ಆಗದೇ ಇರೋ ರೀತಿ ಪತ್ತೆ ಹಚ್ಚಿ ಅದನ್ನು ಫೆನ್ಸಿಂಗ್ ಮಾಡಿ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಒಂದು ಮುಂದಾಗ್ತಾ ಇದ್ದೇವೆ. ಅದೊಂದು ಟಾರ್ಗೆಟ್ ಕೂಡ ಕೊಟ್ಟಿದ್ದೀನಿ. ಈಗ ಕನಿಷ್ಠ ಈಗ ಒಂದು ತಿಂಗಳಲ್ಲಿ ಒಂದು 5 ಪ್ರಾಪರ್ಟಿಯನ್ನು ಹುಡುಕಬೇಕು ಅಂತ ಎಲ್ಲ ಆರ್ಐಗಳಿಗೆ ನಾನು ಟಾರ್ಗೆಟ್ ಕೊಟ್ಟಿದ್ದೀನಿ. ಸರ್ಕಾರಿ ನಮ್ಮ ಕಾನೂನಲ್ಲಿ 192A ಅಂತಿದೆ. ಅದರಲ್ಲಿ ಕ್ರಿಮಿನಲ್ ಕೇಸ್ ಹಾಕಲಿಕ್ಕೆ ಪ್ರೊವಿಷನ್ ಇದೆ ನಮಗೆ. ಅವರು ಏನಾದರೂ ಇಲ್ಲ ನಾನು ಬಿಡೋದಿಲ್ಲ ಅಂತ ಇದು ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಲಿಕ್ಕೂ ನಮ್ಗೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ತಹಶೀಲ್ದಾರ್ ಶಿವರಾಜ್, ಆಸಿಫ್ ಸಿಬ್ಬಂದಿ ವರ್ಗ, ಕಂದಾಯ ಇಲಾಖೆಯ ಸಿಬ್ಬಂದಿ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಏಷ್ಯಾದ ಅತಿ ದೊಡ್ಡ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಸಹಕಾರಿಯಾಗಲು ನಮ್ಮ 5138ನೇ ಶಾಖೆಯನ್ನು ದಾಬಸ್ಪೇಟೆಯಲ್ಲಿ ತೆರೆದಿರುವುದು ಅತೀವ ಸಂತಸವಾಗಿದೆ ಎಂದು ಬ್ಯಾಂಕಿನ ವಲಯ ವ್ಯವಸ್ಥಾಪಕರಾದ ಎಂಪಿ ರಮೇಶ್ ಹೇಳಿದರು. ದಾಬಸ್ಪೇಟೆ ಹೋಬಳಿಯ ಶಿಕ್ಷಕರ ಬಡಾವಣೆಯಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದ ಬೆಂಗಳೂರು ವಲಯದ 78ನೇ ಶಾಖೆ ಹಾಗೂ ನೂತನ ಎಟಿಎಂ ಮತ್ತು ಲಾಕರ್ ವ್ಯವಸ್ಥೆಗೆ ಚಾಲನೆ ನೀಡಿ ಬ್ಯಾಂಕ್ ವ್ಯವಸ್ಥಾಪಕ ಎಂಪಿ ರಮೇಶ್ ಮಾತನಾಡಿ, 1906ರಲ್ಲಿ ಪ್ರಾರಂಭವಾದ ನಮ್ಮ ಬ್ಯಾಂಕ್ ವ್ಯವಸ್ಥೆ ಇಡೀ ದೇಶಾದ್ಯಂತ 5138 ಶಾಖೆಗಳಿದ್ದು ವಿದೇಶದಲ್ಲೂ ಶಾಖೆ ಹೊಂದಿದೆ. ದೇಶಾದ್ಯಂತ 5ನೇ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದರು. ಯಾರಿಗಾದ್ರೂ ಒಂದು ಇದರಲ್ಲಿ ಮನಸ್ಸಿನಲ್ಲಿ ಇದ್ದ ಬ್ಯಾಂಕ್ ನಮ್ದಲ್ಲ, ಅವ್ರದ್ದು ಅಂತ ಅನ್ನಿಲ್ಲ, ನಮ್ದಲ್ಲ, ಇದು ನಾವು ಬಿಟ್ಟು ಹೋಗ್ತೀವಿ. ನೀವು ಬೆಳೆದ್ರೆ ನಾವು ಬೆಳೆದಂಗೆ. ಸೊ ಅದಕ್ಕೋಸ್ಕರ ಬ್ಯಾಂಕ್ ಬೆಳಿಬೇಕಾದ್ರೆ ನೀವು ಹೊಸ ಕಸ್ಟಮರ್ಸು ನಮಗೆ ತಗೊಂಡು ಕೊಡಿ, ಸರ್ವಿಸ್ ಅಂತೂ ಕೊಡ್ತೀವಿ. ನಮ್ಮ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಟ್ಯಾಗ್ಲೈನ್ ಇದೆ ಅಂತಂದರೆ ಅದು ಬ್ಯಾಂಕ್ ಆಫ್ ಇಂಡಿಯಾ ದ ಬ್ಯಾಂಕ್ ದಟ್ ಕೇರ್ಸ್ ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಬಿಯಾಂಡ್ ಬ್ಯಾಂಕಿಂಗ್ ಅಂತ. ಅಂದರೆ ನಮ್ಮದು ಬ್ಯಾಂಕಿಂಗ್ ಅಲ್ಲದೆ
ರಿಲೇಶನ್ಶಿಪ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಕಷ್ಟ. ಈ ಸಂದರ್ಭದಲ್ಲಿ ಸಣ್ಣ ಕೈಗಾರಿಕಾ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆಎನ್ ನರಸಿಂಹಮೂರ್ತಿ, ರಾಜ್ಯ ಆಡಿಟ್ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆಯ ನಿರ್ದೇಶಕ ಎಸ್ಎಂ ರಾಮ್ಪ್ರಸಾದ್, ಶಾಖಾ ವ್ಯವಸ್ಥಾಪಕಿ ಬಿ ದೀಪಾಕುಮಾರಿ, ಬ್ಯಾಂಕಿನ ವಲಯ ಉಪವ್ಯವಸ್ಥಾಪಕ ಬಾಲಸುಬ್ರಹ್ಮಣ್ಯಂ, ಜಗನ್ನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ರಾಮ್ಪ್ರಸಾದ್, ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುತ್ತದೆ, ಅಲ್ಲದೆ ಅದರಿಂದ ಇತರೆ ಮಾರಕ ರೋಗಗಳು ಬರುತ್ತವೆ. ಆದ್ದರಿಂದ ತಂಬಾಕು ಮತ್ತು ಧೂಮಪಾನವನ್ನು ಮಾಡುವುದನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ಉತ್ತಮ ಆರೋಗ್ಯವಂತರಾಗಬಹುದು ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ತಿಳಿಸಿದರು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಶಿಕ್ಷಣ ಇಲಾಖೆ ವತಿಯಿಂದ ಚಿಂತಾಮಣಿ ನಗರದ ಸರ್ಕಾರ ಬಾಲಕರ ಕಾಲೇಜಿನ ಮುಂಭಾಗದಲ್ಲಿ ಶಾಲೆಗಳ ಬಳಿ ತಂಬಾಕು ಮಾರುವ ಅಂಗಡಿಗಳ ಮಾಲೀಕರಿಗೆ ವಿದ್ಯಾರ್ಥಿಗಳು ರೋಸ್ ಕೊಟ್ಟು ಬೀಡಿ ಸಿಗರೇಟ್ ಮಾರದಂತೆ ಮನವಿ ಮಾಡುವ ವಿಶಿಷ್ಟ ಗುಲಾಬಿ ಆಂದೋಲನ ಜಾಗೃತಿ ಜಾಥಾಗೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರು ಹಸಿರು ನಿಶಾನೆ ತೋರಿಸಿ ಜಾಥಾಗೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚು ತಂಬಾಕು ಸೇವನೆಗೆ ಅಡಿಕ್ಟ್ ಆಗ್ತಿದ್ದಾರೆ. ಇದರಿಂದ ಅವರ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲ, ಮಾನಸಿಕ ಆರೋಗ್ಯದ ಮೇಲೆಯೂ ಕೆಟ್ಟ ಪರಿಣಾಮ ಬೀರುತ್ತಿದೆ. ಒಮ್ಮೆ ಅದಕ್ಕೆ ದಾಸರಾಗಿದ್ದಾರೆ ಎಂದರೆ ಅದರಿಂದ ಹೊರಬರುವುದು ಕಷ್ಟ ಸಾಧ್ಯವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ತಂಬಾಕು ಸಿಗದಂತೆ ಪೋಷಕರು ಮತ್ತು ಶಾಲೆಗಳ ಶಿಕ್ಷಕರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಎಂದು ಸೂಚನೆ ಕೊಟ್ಟರು. ನಾವು ಎಷ್ಟು ಸರಿಗೆ ನೀವು ಬರಾಟ ಹಾಕಿದ್ದೀವಿ, ಎಷ್ಟು ದುಡ್ಡು ನೀವು ಇಟ್ಕೊಂಡಿದ್ದೀವಿ, ನಮ್ಗದಲ್ಲಿ ಸ್ಕೂಲಿಂದ 100% ನೀವು ಹೊರಗಡೆ ಮಾಡಲೇಬಾರ್ದು. ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸರಿ ಹೇಳಿದೆಮ್ಮ, ನಿಮ್ಗೆ ಎಷ್ಟು ಸರಿ ಫೈನ್ ಹಾಕ್ತದೆ ನಿಮಗೆ. ಅದೇನು ಸ್ಕೂಲ್ ಮಕ್ಕಳಿಂದ ದೂರ ಇರಲಿ, ನೀವು ಬೇಕಾದ್ರೆ ಎಲ್ಲಾದರೂ ದೂರ ಆದರೂ ಮಾಡ್ಕೊಳ್ಳಿ. ನಾವು ಅದನ್ನು ಬೇಡ, ಸ್ಕೂಲಿಂದ ಹೊರಗಡೆ ಇಟ್ಕೊಂಡು ಮಾಡ್ಕೊಳ್ಳಿ. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಚಿಂತಾಮಣಿ ನಗರದಾದ್ಯಂತ ತಂಬಾಕು ಮಾರಾಟ ಮಾಡುತ್ತಿದ್ದ ಅಂಗಡಿ ಹೋಟೆಲ್ಗಳ ಬಳಿಗೆ ತೆರಳಿ ಮಾಲೀಕರಿಗೆ ಹಾಗೂ ಸಿಗರೇಟ್, ಬೀಡಿ, ತಂಬಾಕು ಸೇವಿಸುವವರಿಗೆ ರೋಸ್ ನೀಡುವ ಮೂಲಕ ಜಾಗೃತಿ ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಆರೋಗ್ಯ ಇಲಾಖೆಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಕುಟುಂಬ ಸಮೇತವಾಗಿ ಮಲಗಿದ್ದ ವೇಳೆ ಹಠಾತ್ತನೆ ಹಳೆಯದಾಗಿದ್ದ ಮನೆ ಕುಸಿದು ಬಿದ್ದು 4 ಜನರಿಗೆ ಗಂಭೀರ ಗಾಯಗಳಾಗಿದ್ದು, 2 ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಿಂದ ವರದಿಯಾಗಿದೆ. ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಪಂಚಾಯಿತಿ ವ್ಯಾಪ್ತಿಯ ಪೂಜಾರಹಳ್ಳಿ ಗ್ರಾಮದ ದಲಿತ ಕುಟುಂಬ ತಿರುವಳ ವೆಂಕಟರಾಯಪ್ಪನವರು ಕುಟುಂಬ ಸಮೇತ ಮಲಗಿರುವ ವೇಳೆ ಹಳೆ ಮನೆ ಇಂದು ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ಕುಸಿದು ಬಿದ್ದಿದೆ. ಈ ದುರ್ಘಟನೆ ನಡೆದಾಗ ಕುಟುಂಬದ 6 ಜನ ಸದಸ್ಯರು ಮನೆಯಲ್ಲಿ ಮಲಗಿದ್ದರು ಎನ್ನಲಾಗಿದೆ. ಗೋಡೆಗಳಿಗೆ ಸಿಲುಕಿದ್ದ 60 ವರ್ಷದ ವೆಂಕಟರಾಮಪ್ಪ, 55 ವರ್ಷದ ಚಿನ್ನಪಾಪಮ್ಮ, 30 ವರ್ಷದ ಹರೀಶ್, 26 ವರ್ಷದ ಪ್ರಮೀಳ, 3 ವರ್ಷದ ತೇಜಸ್, 1 ವರ್ಷದ ಅಮ್ಮು, 4 ಜನಗಳಿಗೆ ಗಂಭೀರ ಗಾಯಗಳಾಗಿದ್ದು, ಪ್ರಮೀಳ, ಚಿನ್ನಪಾಪಮ್ಮ ಎಂಬ 2 ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿದ್ದು ಜೀವನ ಮರಣ ಹೋರಾಟ ನಡೆಸುತ್ತಿದ್ದಾರೆ. ಗ್ರಾಮಸ್ಥರು ರಕ್ಷಣೆ ಕಾರ್ಯ ನಡೆಸಿ ಗೋಡೆಗಳಿಗೆ ಸಿಲುಕಿದ್ದವರನ್ನು ಹೊರ ತೆಗೆದು ಆಂಬ್ಯುಲೆನ್ಸ್ ಮೂಲಕ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನಾ ಸ್ಥಳಕ್ಕೆ ತಾಲೂಕು ಆಡಳಿತ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸಂತ್ರಸ್ತ ಕುಟುಂಬಕ್ಕೆ ಅಗತ್ಯ ನೆರವು ನೀಡುವಂತೆ ಯುವ ಮುಖಂಡ ವಾಸುದೇವ ರೆಡ್ಡಿ ಹಾಗೂ ಪೂಜಾರಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ.
ಕೋಟ್ಯಾಧೀಶರಾಗಿದ್ದರೂ ನೆಮ್ಮದಿಯಿಂದ ನಿದ್ದೆ ಮಾಡಲಾಗುವುದಿಲ್ಲ. ಇನ್ನೊಂದಿಷ್ಟು ಕೂಡಿಸೋಣ, ಇನ್ನೂ ಸ್ವಲ್ಪ ಸಂಪಾದಿಸೋಣ ಅನ್ನೋ ಆಸೆ ಮನುಷ್ಯನ ಸಂತೋಷ, ನೆಮ್ಮದಿಯನ್ನ ಹಾಳು ಮಾಡುತ್ತದೆ. ಅದಕ್ಕೆ ಕೋಟೆಗಿದ್ದರೂ ಕೂಲಿ ಮಾಡುವವನಿಗಿಂತ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಸಾಧುಮಠ ದತ್ತಾತ್ರೇಯ ಸಮಾಜ ಸಾಧುಮಠ ಟ್ರಸ್ಟ್ನಿಂದ 64ನೇ ವರ್ಷದ ಸಪ್ತಾಹ ಜಯಂತಿಯ ಅಂಗವಾಗಿ ಮೊದಲ ದಿನ ಪ್ರವಚನ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿ, ಆಧ್ಯಾತ್ಮ ಕಾರ್ಯಕ್ರಮಗಳು, ಪ್ರವಚನಗಳು ಅಂದರೆ ಜನ ಅಥವಾ ಭಕ್ತರು ಬರೋದೇ ಕಡಿಮೆ. ಮನುಷ್ಯ ಆಸೆಗೆ ಬಿದ್ದಿದ್ದಾನೆ. ಆಸೆಯ ಹಿಂದೆ ಬಿದ್ದು ಕೋಟ್ಯಾಧಿಪತಿಗಳಾಗುತ್ತಿದ್ದಾರ. ಆದರೆ ನೆಮ್ಮದಿಯ ಜೀವನ ಮಾಡೋಕೆ ಆಗ್ತಿಲ್ಲ. ಅದೇ ಕೂಲಿ ಮಾಡಿ ಆ ಹೊತ್ತಿಗಾವತ್ತಿಗೆ ಸಂಪಾದಿಸುವವನು ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಾನೆ. ಮನುಷ್ಯ ತಮ್ಮ ಇಂದ್ರಿಯಗಳನ್ನ ಗೆಲ್ಲಬೇಕು ಅಂದ್ರೆ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ನಾನಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಈ ಒಂದು ಸಾಧು ಮಠದಲ್ಲಿ ಆಯೋಜನೆ ಮಾಡಿಕೊಂಡು 64 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಅಷ್ಟು ಸುಲಭವಾದ ಕೆಲಸ. ದತ್ತಾತ್ರೇಯ ಸಪ್ತಾಹ ಪ್ರವಚನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದತ್ತಾತ್ರೇಯ ಸಮಾಜ ಸಾಧುಮಠ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಮೂರ್ತಿ ವಹಿಸಿದ್ದರು. ಉಪಾಧ್ಯಕ್ಷ ಖ್ಯಾತಪ್ಪ, ಕಾರ್ಯದರ್ಶಿ ರಾಮಚಂದ್ರ ರೆಡ್ಡಿ, ನಗರಸಭಾ ಸದಸ್ಯ ಸುಬ್ರಹ್ಮಣ್ಯಾಚಾರಿ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕು ಕೃಷಿ ಇಲಾಖೆಯಿಂದ ರೈತರಿಗೆ ಅಗತ್ಯ ಮಾಹಿತಿ ನೀಡುವುದರ ಮೂಲಕ ಸಮರ್ಪಕ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕಿ ಸುಶೀಲಮ್ಮ ತಿಳಿಸಿದರು. ಮಳೆ ನೀರಿನ ಸಮರ್ಪಕ ನಿರ್ವಹಣೆ ಮತ್ತು ಉಪಯುಕ್ತ ಬಳಕೆಯಿಂದ ಲಾಭದಾಯಕತೆ, ಕೃಷಿ ಆದಾಯ ಹೆಚ್ಚಿಸುವುದು ಹಾಗೂ ಮಳೆ ನೀರು ವ್ಯರ್ಥವಾಗದಂತೆ ಆಯ್ದ ಸ್ಥಳಗಳಲ್ಲಿ ಕೃಷಿ ಹೊಂಡ ನಿರ್ಮಿಸಿ ರಕ್ಷಣಾತ್ಮಕ ನೀರಾವರಿ ಸೌಲಭ್ಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. 2023-24ನೇ ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆಯ ಅನುಷ್ಠಾನಕ್ಕೆ ಸರ್ಕಾರದ ಆದೇಶ ಬಂದಿದ್ದು, ಈ ಯೋಜನೆಯಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ನೀರನ್ನು ಉಪಯೋಗಿಸುವುದು ಜೊತೆಗೆ ಕೃಷಿ ಹೊಂಡ ಮತ್ತು ಡ್ರಿಪ್ ವ್ಯವಸ್ಥೆ, ಬದು ಮಾಡಿಕೊಳ್ಳಲು ಪಾಲಿಥೀನ್ ಹೊದಿಕೆ, ಕೃಷಿ ಹೊಂಡಕ್ಕೆ ತಂತಿ ವ್ಯವಸ್ಥೆ, ಲಘು ನೀರಾವರಿ, ಡೀಸೆಲ್ ಪಂಪ್ಸೆಟ್, ತುಂತುರು ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಯೋಜನೆಯ ಸೌಲಭ್ಯ ಪಡೆಯಲು ರೈತರು ಮುಂದಾಗಬೇಕು ಎಂದು ಹೇಳಿದರು. ಈ ಸಾರಿ ನಮ್ಮ 2023 ಮತ್ತು 24ನೇ ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆಯು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರದ ಆದೇಶ ಬಂದಿರುತ್ತೆ. ಅದರಂತೆ ಇದು ಪ್ಯಾಕೇಜ್ ರೀತಿ ಇರುತ್ತೆ. ಈ ಯೋಜನೆ ಮುಖ್ಯ ಉದ್ದೇಶ ಏನಂದರೆ ನೀರನ್ನು, ಮಳೆ ನೀರನ್ನ ಸಂಗ್ರಹಣೆ ಮಾಡಿ ಸ್ಟೋರ್ ಮಾಡಿ ಬೆಳೆಗಳು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂದರೆ ಒಣಗೋ ಪರಿಸ್ಥಿತಿಯಲ್ಲಿ ಈ ನೀರನ್ನ ಉಪಯೋಗ ಮಾಡ್ಕೊಳ್ಳೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಅಂದರೆ ಮಳೆ ನೀರನ್ನ ಸಂಗ್ರಹಣೆ ಮಾಡೋದು. ಸೊ ಇದರಲ್ಲಿ ಪ್ಯಾಕೇಜ್ ರೀತಿಯಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೊಳ್ಳೋಕ್ಕೆ ಮತ್ತು ಅದು ಡ್ರಿಪ್ ಕೃಷಿ ಹೊಂಡ ಮಾಡ್ಕೊಂಡಿದ್ದ ನೀರನ್ನ ಡ್ರಿಪ್ ಮೂಲಕ ಹರಿಸೋದು, ಆನಂತರ ಬದು ಮಾಡ್ಕೊಳ್ಳೋಕ್ಕೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗ್ರಾಮಗಳಲ್ಲಿ ಕೆರೆಗಳ ಅಭಿವೃದ್ಧಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಚ್ಚು ಒತ್ತು ನೀಡುವ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಎಸ್ ಹೊಸಮನಿ ಹೇಳಿದರು. ತಾಲೂಕಿನ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮ್ಮೂರು ನಮ್ಮ ಕೆರೆ ಹೂಳೆತ್ತುವ ಕಾಮಗಾರಿ ಉದ್ಘಾಟನಾ ಸಮಾರಂಭ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಎಸ್ ಹೊಸಮನಿ ಮಾತನಾಡಿ, ಸರ್ಕಾರಗಳು ಮಾಡಬೇಕಾದ ಕೆಲಸವನ್ನು ಯೋಜನೆ ಮುಖಾಂತರ ಮಾಡುತ್ತಾ ಬರುತ್ತಿದೆ.
ಇದನ್ನು ಸಾರ್ವಜನಿಕರು ಸಮರ್ಪಕವಾಗಿ ಬಳಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಕೆರೆಗಳ ಒತ್ತುವರಿ, ಕುಡಿಯುವ ನೀರಿನ ಅಭಾವ, ಅಂತರ್ಜಲ ಕುಸಿತವನ್ನು ತಡೆಯಲು ಗ್ರಾಮದ ಕೆರೆಗಳ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಅರಿತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ ಕೆರೆಗಳನ್ನು ಪುನಶ್ಚೇತನಗೊಳಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಅಂದ್ರೆ ನಮ್ಮೂರು ನಮ್ಮ ಕೆರೆ, ನಮ್ಮೂರಲ್ಲಿ ಎಷ್ಟೇ ಕೆರೆಗಳು ಇದ್ರೂ ಸಹಿತ ಅದನ್ನ ಅಭಿವೃದ್ಧಿ ಆಗ್ತಾ ಇಲ್ಲ. ಎಷ್ಟೋ ಜನ ಅದು ಒತ್ತುವರಿ ಮಾಡಿಕೊಂಡು ಅದನ್ನ ತಮ್ಮ ಸೊತ್ತು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಊರಿನಲ್ಲಿ ಕುಡಿಯುವ ನೀರಿನ ಅಭಾವ ಮತ್ತು ಬೆಳೆಗಳಿಗೂ ಸಹಿತ ನೀರು ಇಲ್ಲ. ಸೊ ಇಷ್ಟೆಲ್ಲ ಇದ್ದಾಗ ಆ ಒಂದು ಕೆರೆಗಳನ್ನು ಅಭಿವೃದ್ಧಿಪಡಿಸಿದರೆ, ಈಗ ನಮ್ಮ ಇಂಜಿನಿಯರ್ ಹೇಳಿದಾಗೆ ಒಂದು ಬೋರ್ವೆಲ್ಲಲ್ಲಿ ಮೊದಲೇನು 150-200 ಫೀಟ್ ಹೊಡೆದ್ರೆ ನೀರು ಸಿಗ್ತಾ ಇತ್ತು. ಆದರೆ ಈಗ 1000 ಫೀಟ್ ಒಳಗೆ ಹೊಡೆದ್ರೂ ನೀರು ಸಿಗೋದಿಲ್ಲ. ಯಾಕೆ ಕಾರಣ? ನಮ್ಮ ಒಂದು ಅಂತರ್ಜಲದ ಒಂದು ಕಡಿಮೆ ಆದ ಕಾರಣ. ಈ ಸಂದರ್ಭದಲ್ಲಿ ಬೆಗ್ಲಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಿಕಾ ಲೋಕೇಶ್, ಪ್ರಾದೇಶಿಕ ಕೆರೆ ಇಂಜಿನಿಯರ್ ಅರುಣ್, ತಾಲೂಕು ಯೋಜನಾಧಿಕಾರಿ ಸಿದ್ದಗಂಗಯ್ಯ, ಕೆರೆ ಸಮಿತಿ ಅಧ್ಯಕ್ಷ LR ಮಂಜುನಾಥ್, PDO ರವಿ ಮತ್ತಿತರರು ಹಾಜರಿದ್ದರು. ಶ್ರೀ ಮಂಜುನಾಥ ಎನ್ಮ, ನನ್ನ ಹೆಸರು ಸಿದ್ದಗಂಗಯ್ಯ TS ಅಂತ. ನಾನು ಕೋಲಾರ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತಾಲೂಕು ಯೋಜನಾಧಿಕಾರಿ ಕೆಲಸ ಮಾಡ್ತಾಯಿದ್ದೀನಿ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಅತ್ಯಂತ ಪ್ರಮುಖ ಕಾರ್ಯಕ್ರಮವಾಗಿರ್ತಕ್ಕಂಥ ಕೆರೆ ಹೂಳೆತ್ತುವಂತಹ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 644 ಕೆರೆಗಳನ್ನು ಹೂಳೆತ್ತಿ ಸಮಾಜಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 24 ಕೆರೆಗಳನ್ನು ಹೂಳೆತ್ತಿ ನಾವು ಸಮಾಜಕ್ಕೆ ನಾವು ಹಸ್ತಾಂತರಿಸಿದ್ದೇವೆ. ಅದರೊಟ್ಟಿಗೆ ಇವತ್ತು ನಾವು ಕೋಲಾರ ತಾಲೂಕಿನಲ್ಲಿ ನಮ್ಮ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಇವತ್ತು ನಮ್ಮೂರು ನಮ್ಮ ಕೆರೆ ವ್ಯಾಪ್ತಿಯಲ್ಲಿ ಕೆರೆ ಹೂಳೆತ್ತುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ವಿ. ಸತೀಶ್, E-News TV, ಕೋಲಾರ. ಕೆರೆನ ನಿರ್ಮಾಣ ಮಾಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಅದನ್ನು ಕೆರೆ ನೀರನ್ನ ನೇರವಾಗಿ ಕುಡಿತಿದ್ವಿ. ಆದ್ರೆ ಈ ಕಾಲದಲ್ಲಿ ಇದೀಗ ವಿರಾಮದ ನಂತರ E-News TV ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ E-News TVಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ನಗರದ ಹೊರವಲಯದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸಭೆಯಲ್ಲಿ ಇದೇ ತಿಂಗಳ 29ರಂದು ವಿಶ್ವ ಮಾನವ ದಿನಾಚರಣೆ ಮತ್ತು 1ರಂದು ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಿಸಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಸಮುದಾಯದ ಅಧ್ಯಕ್ಷರು ಮತ್ತು ಮುಖಂಡರುಗಳೆಲ್ಲ ನಮ್ಮೊಂದಿಗೆ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಹಸೀಲ್ದಾರ್ ಮಹೇಶ್ ಎಸ್ಪತ್ರಿ ತಿಳಿಸಿದರು. ಸಭೆಯಲ್ಲಿ ನಗರಸಭೆ ಪೌರಾಯುಕ್ತರಾದ DM ಗೀತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ, ತಾಲೂಕು ಆರೋಗ್ಯಾಧಿಕಾರಿ ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕೋವಿಡ್-19 ಸೋಂಕು ಹೆಚ್ಚಾಗ್ತಾ ಇದೆ. ಆದ್ದರಿಂದ ಇದು ನೆರೆ ರಾಜ್ಯ ಆಗಿರೋದ್ರಿಂದ ಹೊಸ ತಳಿ ಕೋವಿಡ್ ಪ್ರಕರಣಗಳು ಕೇರಳದಲ್ಲಿ ತೀವ್ರವಾಗಿ ಹರಡಿರುವುದರಿಂದ ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯ ಸರ್ಕಾರ ಕೋವಿಡ್ ನಿಯಮಾವಳಿಗಳನ್ನು ಎಂದಿನಿಂದ ಜಾರಿಗೆ ತಂದಿದ್ದು, ಗೌರಿಬಿದನೂರು ತಾಲೂಕಿನ ಎಲ್ಲ ಸಾರ್ವಜನಿಕರು ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕೆಂದು ತಹಸೀಲ್ದಾರ್ ಮಹೇಶ್ ಪತ್ರಿ ತಿಳಿಸಿದರು. ಗೌರಿಬಿದನೂರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಯ ಸಭೆಯನ್ನು ಕರೆದು ಮಾತನಾಡಿ, ಈ ಸೋಂಕು ಕೊರೋನಾ ರೀತಿಯಂತೆ ಇದ್ದು ಇದರಿಂದ ಕೆಮ್ಮು, ನೆಗಡಿ, ಜ್ವರ, ತಲೆನೋವು ಚಿಹ್ನೆಗಳ ಮೂಲಕ ಆಗುತ್ತದೆ. ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬಾರದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಚಂದ್ರಶೇಖರ್, ಶ್ರೀನಿವಾಸ್ ಮೂರ್ತಿ ಉಪಸ್ಥಿತರಿದ್ದರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಮಠದಲ್ಲಿ ಇತ್ತೀಚೆಗೆ ನಡೆದ ಉತ್ತರೋತ್ಸವ 2023 ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ನಗರದ ದಿಕ್ಸೂಚಿ ನಾಟ್ಯಾಲಯದ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಹರಿಪ್ರಿಯಾ ತನ್ನ ಭರತನಾಟ್ಯ ಪ್ರದರ್ಶನದಲ್ಲಿ 2ನೇ ಬಹುಮಾನವನ್ನು ಪಡೆದಿದ್ದಾರೆ. ಬೆಂಗಳೂರು ಡಿಸೈನ್ ಹಾಗೂ ಟೆಕ್ನಾಲಜಿ ಕಾಲೇಜಿನಲ್ಲಿ BCA ವ್ಯಾಸಂಗ ಮಾಡುತ್ತಿರುವ ನಗರದ ದಿಕ್ಸೂಚಿ ನಾಟ್ಯಾಲಯದ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ಹರಿಪ್ರಿಯಾ ವಿಶ್ವವಿದ್ಯಾಲಯದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ 2ನೇ ಬಹುಮಾನ ಪಡೆದಿದ್ದಾರೆ.
ಪ್ರಶಸ್ತಿ ಪಡೆದ ಇವರನ್ನು ಗುರುಗಳಾದ ಶ್ರೀಮತಿ ದಿವ್ಯಾ ಶಿವನಾರಾಯಣ್ ಬುಧವಾರ ಅಭಿನಂದಿಸಿದ್ದಾರೆ. ಇಂತಹ ಪ್ರಶಸ್ತಿಗಳು ಇನ್ನಷ್ಟು ಇವರದಾಗಲಿ ಎಂದು ಆಶೀರ್ವದಿಸಿದ್ದಾರೆ. ವಿವಿಧ ಕಾಲೇಜುಗಳಿಂದ ಅನೇಕ ಮಂದಿ ನೃತ್ಯ ಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಸಮೀಪದ ಬಟ್ರೇನಹಳ್ಳಿಯ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಈ ದಿನ ವಿಶೇಷ ಪೂಜೆ, ಸಾಮೂಹಿಕ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾಯಿಬಾಬಾ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ನಡೆಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ದಂಪತಿಗಳನ್ನು ಕೂರಿಸಿ ಅವರಿಗೆ ಫಲ ತಾಂಬೂಲ ನೀಡಿ ಆಶೀರ್ವದಿಸಲಾಯಿತು. ಸಾಯಿನಾಥ ಜ್ಞಾನ ಮಂದಿರದ ಮುಖ್ಯಸ್ಥರಾದ ನಾರಾಯಣಸ್ವಾಮಿ, ಸೇವಾಕರ್ತರಾದ ಪುರಹಳ್ಳಿಯ ಅರುಣಾಂಬ, ಶ್ರೀನಿವಾಸಮೂರ್ತಿ, ಕಂಪನಿ ದೇವರಾಜ್, ಗೋಪಾಲಪ್ಪ ಇನ್ನಿತರರು ಹಾಜರಿದ್ದರು. ಇಜತಿಮಾ ಎಂಬ ಮುಸ್ಲಿಂ ಸಮುದಾಯದ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಿ ಯಶಸ್ವಿಗೊಳಿಸಿದ ಹಿನ್ನೆಲೆಯಲ್ಲಿ ತುಮಕೂರು ಕೊರಟಗೆರೆ ತಾಲೂಕಿನ ಮುಸ್ಲಿಂ ಸಮುದಾಯದ ವತಿಯಿಂದ ಕೃತಜ್ಞತೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಮಾರಂಭ ಯಶಸ್ವಿಯಾಗಿ ನಡೆದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೆಯಲು ಜಮೀನು ನೀಡಿದ್ದ ಮಾಲೀಕರು ಸೇರಿದಂತೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ್ದ ಹಲವು ಗಣ್ಯರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಡಿ ಬಾಲರಾಮಯ್ಯ, ಸಿಪಿಐ ಅನಿಲ್ ಕುಮಾರ್, ಪಿಎಸ್ಐ ಚೇತನ್ ಗೌಡ, ಮಹಮ್ಮದ್ ಆಸಿಫ್, ಹಿದಾಯತ್ ಉಲ್ಲಾ ಶರೀಫ್ ಮುಂತಾದವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೂವಿನ ಮಾರುಕಟ್ಟೆಗೆ ಜಾಗ ಗುರುತಿಸುತ್ತಿದ್ದು ನವೀನ್ ಕಿರಣ್ ರನ್ನು ಟಾರ್ಗೆಟ್ ಮಾಡಿಲ್ಲ. ಇದೊಂದು ರೂಟೀನ್ ಪ್ರೋಸೆಸ್ ಅಷ್ಟೇ. ಪ್ರದೀಪ್ ಈಶ್ವರ್. ಜಾತಿ ಪ್ರಮಾಣ ಪತ್ರದ ಕಾನೂನು ಹೋರಾಟಕ್ಕೆ ಕೊತ್ತೂರು ಮಂಜುನಾಥ್ಗೆ ಹಿನ್ನಡೆ. ಸಿಂಧುತ್ವ ಪ್ರಶ್ನೆ ಮಾಡಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಜಾ. ಬಸ್ ನಿಲ್ದಾಣದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿ ಜೀವನ ದೂಡುತ್ತಿದ್ದ ಮಹಿಳೆ ಕುರಿತು ಈ ನ್ಯೂಸ್ ಟಿವಿ ವರದಿಗೆ ಸ್ಪಂದನೆ. ಕುಟುಂಬಸ್ಥರಿಗೆ ಒಪ್ಪಿಸುವಲ್ಲಿ ಯಶಸ್ವಿ. ಸಿರಿಧಾನ್ಯಗಳನ್ನು ಬಳಸುತ್ತಿದ್ದ ಪೂರ್ವಿಕರು ಆರೋಗ್ಯವಾಗಿದ್ದು ಆರೋಗ್ಯ ದೃಷ್ಟಿಯಿಂದ ಶ್ರೀಮಂತರೆಲ್ಲ ಸಿರಿಧಾನ್ಯಗಳತ್ತ ಚಿತ್ತ ನೆಟ್ಟಿದ್ದಾರೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ತಾಲೂಕು ಮಟ್ಟದ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆ. 40 ಕೆಜಿ ಹಾಲು ಕೊಟ್ಟ ಉಸ್ಕೂರು ಗ್ರಾಮದ ಹಸುವಿಗೆ ಪ್ರಥಮ ಸ್ಥಾನ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.